ಪೇಂಟನ್ನು ಓಪನ್ ಮಾಡ್ಕೊಂಡಾಗ ನೆನ್ನೆ ನಾನು ನಿಮ್ಗೆ ಏನು ಹೇಳ್ಕೊಟ್ಟೆ ಅಂದರೆ ನೋಡಪ್ಪ ಲೈನು ಇಲ್ಲಿಂದ ತಗೋಬೇಕು, ಈ ಎಡ್ಜಸ್ಗಳೆಲ್ಲ ಗ್ಯಾಪ್ ಎಲ್ಲ ರಿಮೂವ್ ಮಾಡಬೇಕು. ಎಕ್ಸಾಂಪಲ್ ಇವಾಗ ನಿಮಗೆ ಗೊತ್ತಾಗ್ಲಿಲ್ವಾ, ನನಗೆ ಕಾನ್ಸೆಪ್ಟ್ ಕಲಿಬೇಕು ನೋಡಿ. ಇಲ್ಲಿ ಹೋಗಿ ವೆಲ್ವೆಟ್ ಕಲರಲ್ಲಿ ಕ್ಲಿಕ್ ಮಾಡಿ, ಇದೊಂದು ಕಲರು ಇದೊಂದು ಕಲರ್, ಹಂಗೆ ಮಾಡ್ಬೇಕಂತ ಏನು ರೂಲ್ಸ್ ಇಲ್ಲ, ಹೆಂಗಾದ್ರೂ ಹಾಕೊಳ್ಳಿ. ಬಟ್ ನನಗೆ ಆ ಗ್ರೇಡಿಯಂಟ್ ಕಲರ್ ನಿಮಗೆ ವರ್ಕ್ ಆಗೋದನ್ನ ಕಲಿಬೇಕು. ನೋಡಿ ನಾನು ಹೇಳಿದೆ 2 ಸತಿ ಸೇಮ್ ಪ್ರೊಸೀಜರ್ಸ್ ಫಾಲೋ ಮಾಡಿ ಅಂತ. ಒಂದ್ಸತಿ ಕಡಿಮೆ ವ್ಯಾಲ್ಯೂ ಹಾಕಿ, ನೆಕ್ಸ್ಟ್ ಸತಿ ಜಾಸ್ತಿ ವ್ಯಾಲ್ಯೂ ಹಾಕಿ ಅಂತ ನಾನು ಹೇಳ್ಕೊಟ್ಟೆ, ಕರೆಕ್ಟಾ? ಇಲ್ಲಿ ನೋಡ್ರಿ, ರೀಸೈಸ್ ಆಪ್ಷನ್ಸ್ ಹತ್ರ ಹೋಗ್ಬಿಟ್ಟು ನೀವು ಇಲ್ಲಿ ಪಿಕ್ಸೆಲ್ಸ್ ಮೇಲೆ ಕ್ಲಿಕ್ ಮಾಡಿ, ಮೇಂಟೈನ್ ಆಸ್ಪೆಕ್ಟ್ ರೇಷಿಯೋ ಮೇಲೆ ಕ್ಲಿಕ್ ಮಾಡಿಕೊಂಡು ಫಸ್ಟು 1 ಅಂತ ಕೊಟ್ಟು ಓಕೆ ಕೊಡಬೇಕು. ಅರ್ಥ ಆಯ್ತಾ? ಫಸ್ಟ್ ಏನು ವ್ಯಾಲ್ಯೂಸು ಕಡಿಮೆ ಕೊಡಬೇಕು. ಅಂಡ್ ದೆನ್ ನೆಕ್ಸ್ಟು ಸೇಮ್ ಆಸ್ ಇಟ್ ಈಸ್ ಫಾಲೋ ದ ಸ್ಟೆಪ್ಸ್ and again pixels, remove the maintain aspect ratio and then increase the value. ಇನ್ನಾದ್ರೂ ಮುಂದೆ 7 8 9 ಅಂತ ಹಾಕಿ ಓಕೆ ಕೊಡಿ. ನೋಡಿ ಕಲರ್ ಮಿಕ್ಸಿಂಗ್ ಆಯ್ತು. ಡೌಟ್ ಆಯ್ತಾ? ಈಗ ಅರ್ಥ ಆಯ್ತಾ? ಸ್ಟೆಪ್ಸ್ ಗೊತ್ತಾಯ್ತಾ ನೀಟಾಗಿ? ಏನ್ ಮಾಡಬೇಕು, ಮೇಂಟೈನ್ ಆಸ್ಪೆಕ್ಟ್ ರೇಷಿಯೋಗೆ ಹೋಗಬೇಕು, ಮತ್ತೊಂದು ಸತಿ ಹಾಕಬೇಕು ಕಲರು, ಅದಾದ್ಮೇಲೆ ಅದ್ರ ಟಿಕ್ ರಿಮೂವ್ ಮಾಡಿಕೊಂಡು 1 ಅಂತ ಕೊಟ್ಟು ಓಕೆ ಕೊಡಬೇಕು. ನೆಕ್ಸ್ಟ್ ಟೈಮು ಜಾಸ್ತಿ ವ್ಯಾಲ್ಯೂಸ್ ಕೊಟ್ಟು ಓಕೆ ಕೊಡ್ಬೇಕು, ಅವಾಗ ಗ್ರೇಡಿಯಂಟ್ ಕಲರ್ ಮಿಕ್ಸ್ ಆಗುತ್ತೆ ಅಂತ ಹೇಳಿದೆ. ಅದಾದ್ಮೇಲೆ ನೆಕ್ಸ್ಟ್ ನಿಮಗೆ ಹೇಳ್ಕೊಟ್ಟೆ, ಈಗ ಫ್ರೀ ಫಾರ್ಮ್ ಸೆಲೆಕ್ಷನ್ ಅಂದ್ರೆ ನೀವು ಹೆಂಗ್ ಬರೀತಿರೋ ಹಂಗೆ ಕಟ್ ಆಗುತ್ತೆ ಅಂತ ಹೇಳಿದೆ. ನೋಡಿ ನೀವು ಹೆಂಗ್ ಬರೀತಿರೋ ಹಂಗೆ ಕಟ್ ಆಗುತ್ತೆ, ಏನು ಫ್ರೀ ಫಾರ್ಮ್ ಸೆಲೆಕ್ಷನ್. ಅದ್ರಲ್ಲಿ ನೆಕ್ಸ್ಟ್ ಕ್ರಾಪ್ ಮಾಡೋದಂದ್ರೆ ಏನು, ಅನ್ವಾಂಟೆಡ್ ಸ್ಪೇಸ್ ಎಲ್ಲ ರಿಮೂವ್ ಮಾಡೋದಕ್ಕೆ ಕ್ರಾಪು. ಸೈಜ್ ಚಿಕ್ಕದ್ ಮಾಡೋದಕ್ಕೆ ಏನ್ ಮಾಡಬೇಕು, ರೀಸೈಜ್ ಹೋಗ್ಬೇಕು. ನಿಮ್ಗೆ ಏನ್ ವ್ಯಾಲ್ಯೂಸ್ ಚಿಕ್ಕದ್ ಮಾಡ್ಬೇಕು ಅನ್ಸುತ್ತೋ ಓಕೆ ಕೊಟ್ರೆ ಆ ಥರ ಚಿಕ್ಕದಾಗುತ್ತೆ ಅಂತ ತಿಳಿಸ್ತೆ. ಇದನ್ನ ರೊಟೇಟ್ ಮಾಡಿ ಅಂತ ನಾನು ನಿಮಗೆ ಹೇಳ್ಕೊಟ್ಟೆ ಅಷ್ಟೇ ಅಲ್ವಾ? ಇದಿಷ್ಟು ಇದು ಹೋಮ್ ಟೇಬಲ್ ಮಾಡುವಂತ ಕಾನ್ಸೆಪ್ಟ್. ಇಷ್ಟ ಅರ್ಥ ಆಯ್ತಾ? ಮತ್ತೆ ಕನ್ಫ್ಯೂಷನ್ ಆಯ್ತಾ? ಕ್ಲಿಯರಾ? ಮತ್ತೆ ನಾನು ಇವಾಗ ಹೊಸ ಶೀಟ್ ತೊಗೊತೀನಿ, ಓಕೆ ಕೊಡ್ತಾ ಇದ್ದೀನಿ ಅಂತ ಇಟ್ಕೊಳ್ಳಿ. ಸೊ ಈಗ ನಾನು ಶೀಟ್ ತಗೊಂಡೆ. ನೋಡಿ ಇಲ್ಲಿ ಫಸ್ಟ್ ಟೈಮ್ ಮಾಡಬೇಕು ನೀವು ಅಂತಂದ್ರೆ, ಈಗ ನಾನೀಗ ಸ್ನೇಕ್ ಡ್ರಾಯಿಂಗ್ ಮಾಡೋದನ್ನ ತೋರಿಸ್ಕೊಡ್ತೀನಿ. ಈಗ ನಾನು ಕ್ಲೌಡ್ ಶೇಪಿಂಗ್ ತಗೊಂಡೆ. ಕ್ಲೌಡ್ ಶೇಪಲ್ಲಿ ಇರುವಂಥ ಒಂದು ಡ್ರಾಯಿಂಗನ್ನು ಇಲ್ಲಿ ಮಾಡ್ಕೊಂಡಿದ್ದೀನಿ. ಅರ್ಥ ಆಯ್ತಾ? ಈಗ ಇದಕ್ಕೆ ನಿಮಗೆ ಇಲ್ಲಿ ಶೇಪ್ಸ್ ಎಲ್ಲ ಸಿಗುತ್ತೆ, ಕಣ್ಣು ಮೂಗು ಎಲ್ಲ ಬರ್ಕೊಳ್ಳಿ. ಈ ಥರ ಹಿಂಗೆ ಬರ್ಕೊಂಡು ಏನು ಮಾಡಬೇಕು, ಕಲರ್ ಫಿಲ್ ಮಾಡಿ. ಫಿಲ್ ವಿತ್ ಕಲರ್ ಹೋದರೆ ನಿಮ್ಗೆ ಏನು ಕಲರಿಂಗ್ ಬೇಕೋ ಆ ಕಲರನ್ನು ಇದರೊಳಗಡೆಗೆ ಫಿಲ್ ಮಾಡ್ಕೋಬೋದು. ಈ ಥರ ಕಲರ್ ಫಿಲ್ ಮಾಡಿ. ಸುಮ್ಮನೆ ನಾನು ಇಲ್ಲೊಂದು ಕಲರನ್ನು ಫಿಲ್ ಮಾಡ್ಕೊಳ್ತೀನಿ. ಓಕೆನಾ? ಕಲರ್ ಫಿಲ್ ಮಾಡ್ಕೊಂಡಿದ್ದೀನಿ. ಇದನ್ನ ನೀಟಾಗಿ ರೆಕ್ಟಾಂಗ್ಯುಲರ್ ಸೆಲೆಕ್ಷನ್ ಅಂತ ಮಾಡ್ಕೋಬೇಕು. ರೆಕ್ಟಾಂಗ್ಯುಲರ್ ಸೆಲೆಕ್ಷನ್ ಮಾಡಿ ಇಲ್ಲಿ